ನಮಸ್ಕಾರ. ಕಳೆದ 2 ದಿನಗಳಿಂದ ನಾವು ಒಂದು ದೇಶದ ಚುನಾವಣಾ ಫಲಿತಾಂಶ ಹೇಗಿತ್ತು ಅನ್ನೋದು ವಿಶ್ಲೇಷಣೆ ನೋಡಿದ್ವಿ. ಅದಾದಮೇಲೆ ನಿನ್ನೆ ನಾವು ರಾಜ್ಯದ ಚುನಾವಣೆ ಫಲಿತಾಂಶ ಹೇಗಿತ್ತು ಮತ್ತು ಯಾರ್ಯಾರು ಗೆದ್ದರು, ಯಾವ ರೀತಿ ಗೆದ್ದರು ಅನ್ನೋದು ನೋಡಿದ್ವಿ. ಈಗ ಕೆಲವೊಂದು ಕುತೂಹಲಕಾರಿಗಳು ಅಂತ ಹೇಳಿದ್ರೆ, ಇದು ತುಂಬ ಅಪರೂಪದ ಕುತೂಹಲಕಾರಿಗಳ ವಿಷಯಗಳನ್ನು ಕೇಳೋಣ. ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಇಡೀ ಈ ಚುನಾವಣೆ ನೋಡಿಕೊಂಡಾಗ ಒಬ್ಬರು ಮುಖ್ಯಮಂತ್ರಿಗಳಾಗೋದನ್ನು ತಪ್ಪಿಸ್ಕೊಂಡಿದ್ದಾರೆ, ಇನ್ನೊಬ್ಬರು ಪ್ರಧಾನಿಗಳಾಗೋದನ್ನು ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾರದು ಅಂದರೆ, ಮುಖ್ಯಮಂತ್ರಿ ಅಂದ ತಕ್ಷಣ ನಿಮಗೆ ಥಟ್ ಅಂತ ಎಲ್ಲರಿಗೂ ಜ್ಞಾಪಕ ಬರುತ್ತೆ. ಹೌದು, DKಶಿ ಅಂದರೆ ಕರ್ನಾಟಕ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ DKಶಿ ಅವರು ಈಗಾಗಲೇ, ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಸಹ ಅವರ ಸ್ವಕ್ಷೇತ್ರ ಮತ್ತು ಸ್ವಂತ ತಮ್ಮನ್ನೇ ಸಹ ಗೆಲ್ಲಿಸ್ಕೊಳ್ಳೋಕ್ಕಾಗದೇ ಅಂತ ಬೆಂಗಳೂರು ಗ್ರಾಮಾಂತರದಲ್ಲಿ ಅವರು ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ ಸುಮಾರು 2 ಲಕ್ಷದ ಮತಗಳ ಅಂತರದಿಂದ ಸೋತರ ಪ್ರಕಾರದಿಂದಾಗಿ ಏನು ತಾವು ಮುಂದೆ ಮುಖ್ಯಮಂತ್ರಿಗಳಾಗಬೇಕು ಅಂತ ಅಂದ್ಕೊಂಡಿದ್ರು, ಅದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ. ಅಕಸ್ಮಾತ್ ಏನಾದರೂ ಗೆದ್ದು ಬಿಟ್ಟಿದ್ದರೆ ಅಥವಾ ಡಬಲ್ ಡಿಜಿಟ್ ಅವರೇ ಅಂದ್ಕೊಂಡಂಗೆ 20ರಷ್ಟೇನ ಬಂದಿದ್ದರೆ DK ಶಿವಕುಮಾರ್ ಅವ್ರನ್ನ ಕೈಯಲ್ಲಿ ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಈಗಾಗಲೇ ಸುಮಾರು ಸತಿ ಅವರೇ ಹೇಳ್ಕೊಂಡಿದ್ರು, ಚುನಾವಣೆ ಪೂರ್ವದಲ್ಲಿ ಮೈಸೂರಿನಲ್ಲೂ ಸಹ ಹೇಳ್ಕೊಂಡಿದ್ರು, ನಿಮ್ಮ ಕೆಲಸಗಳು ನೀವು ಮಾಡಿ, ಈಗಾಗಲೇ ಒಪ್ಪಂದ ಆಗೋಗಿದೆ, ನಾನು ಮುಖ್ಯಮಂತ್ರಿ ಆಗೋದು ಶತಸಿದ್ಧ ಅಂತ ಹೇಳ್ತಾ ಇದ್ರು. ಆದರೆ ಈಗೇನಾಗಿದೆ ಅಂತ ಹೇಳಿದ್ರೆ, ಕೆಲವೊಂದು ಸತಿ ಜಬ್ ಭಗವಾನ್ ದೇತಾ ಹೈ ಚಪ್ಪರ್ ಪಾರ್ಕೆ ದೇತಾ ಹೈ ಅಂತ ಹೇಳ್ತಾರೆ. ಸಿದ್ದರಾಮಯ್ಯವ್ರಿಗೆ ಲಕ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ, ಅವರು ಮೈಸೂರವರ ತವರು ಜಿಲ್ಲೆ ಆದ್ರೂ, ಜಿಲ್ಲೆಯಲ್ಲಿ ತವರು ಜಿಲ್ಲೆ ಆದರೂ ಅವರ ಕ್ಷೇತ್ರ ಇರೋಂಥ ವರ್ಣ ಮತ್ತು ಅವ್ರ ಹುಟ್ಟೂರದ ಸಿದ್ದರಾಮನ ಹುಂಡಿ 2 ಸಹ ಚಾಮರಾಜನಗರ ಕ್ಷೇತ್ರಕ್ಕೆ ಬರುತ್ತೆ. ಅಲ್ಲಿ ತಾವು ಅವರ ತಮ್ಮ ಅತ್ಯಂತ ಬೆಲಗೈ ಬಂಟ ಅಂತ ಹೇಳಿದ್ರು ತಪ್ಪಾಗಲಾರ್ದು, H.C. ಮಹದೇವಪ್ಪ ಅವರ ಮಗ ಸುನೀಲ್ ಬೋಸ್ ಅವ್ರನ್ನ ಗೆಲ್ಲಿಸ್ಕೊಂಬಂದಿರೋದ್ರಿಂದ ನಾನು ಅಲ್ಲಿ ಗೆಲ್ಲಿಸಿದ್ದೀರಿ ಅನ್ನೋ ಒಂದು ಹುಂಬತನ, ಅವ್ರು ಏನಂತ ಹೇಳಿದ್ರೆ, ಯಾವಾಗಲೂ ಹುಂಬತನ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಆ ಹುಂಬತನ ತೋರಿಸ್ಕೊಂಡು ಅವರು ಇನ್ನೂ ಸಹ 5 ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿಗಳ ಆದರೂ ಅಚ್ಚರಿ ಪಡೋಕ್ಕಿಲ್ಲ. ಮತ್ತೊಬ್ಬರು ಏನಂತ ಹೇಳಿದ್ರೆ, ನಾವು ನೋಡ್ತಾ ಇದ್ವಿ, ಪ್ರಧಾನಮಂತ್ರಿ ಈಗೆಂದರೆ ಎಲ್ಲರಿಗೂ ನೆಚ್ಚಿನ, ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಯಾರಪ್ಪ ಅಂತ ಹೇಳಿದ್ರೆ, ಥಟ್ ಅಂತ ಯಾರೇ ಚಿಕ್ಕ ಮಕ್ಕಳು ಆಬಾಲ ವೃದ್ಧರಾಗಿ ಯಾರನ್ನೇ ಕೇಳಿದ್ರು ಅವ್ರು ಹೇಳೋದು ನರೇಂದ್ರ ಮೋದಿ ಅಂತ. ಆದರೆ ನರೇಂದ್ರ ಮೋದಿ ಅವ್ರದ್ದು ಆದಮೇಲೆ ಯಾರು, ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿ ಯಾರು ಅಂತ ಹೇಳಿದ್ರು ಅದಕ್ಕೂ ಸಹ ಜನರ ಹತ್ರ ಉತ್ತರ ಇತ್ತು. ಅದೇನಂತ ಹೇಳಿದ್ರೆ, ಉತ್ತರ ಪ್ರದೇಶದ ಬುಲ್ಡೋಸರ್ ಬಾಬಾ ಅಂದರೆ ಯೋಗಿ ಅಂತ ಹೇಳ್ತಿದ್ರು. ಯಾಕೆ ಅಂತ ಹೇಳಿದ್ರೆ, ಇಬ್ಬರೂ ಸಂಸಾರ ಇಲ್ಲ, ಇಬ್ಬರಿಗೂ ಮನೆ ಇಲ್ಲ, ಇಬ್ಬರು ಮಠ ಇಲ್ಲ, ಮತ್ತು ಇಬ್ಬರೂ ಸಹ ಅಧಿಕಾರದಲ್ಲಿರೋವರೆಗೂ ತಮ್ಮ ಯಾರೇ ಕುಟುಂಬದವ್ರನ್ನ ಹತ್ತಿರಕ್ಕೆ ಸೇರಿಸ್ಕೊಳ್ತಾ ಇಲ್ಲ. ನಾ ಖಾವುಂಗ ನಾ ಕಾನೇ ದುಂಗ ಅಂತ ಹೇಳಿದಾರಲ್ಲ, ಅದನ್ನು ಅಕ್ಷರ ಸಹ ಪಾಲಿಸ್ತಾ ಇದ್ದಂಥ ಮೋದಿ ಅವರಿಗೆ ತದ್ರೂಪವಾಗಿದ್ದಂಥ ಯೋಗಿ. ಸೊ ಹಾಗಾಗಿ ಜನಗಳಿಗೆ ಏನಂತ ಹೇಳಿದ್ರೆ, ಮೋದಿಯವರು ಇಲ್ಲದೆ ಇದ್ದರಂತೆ ಮೋದಿಯವರಿಗಿನ್ನ ಹೆಚ್ಚು ಪ್ರಖರವಾದ ಹಿಂದುತ್ವವಾದಿ ನಮ್ಮ ಯೋಗಿಯವರಿದ್ದಾರೆ ಅಂತ ಇದ್ದರು. ಆದರೆ ಯಾಕೋ ಇಲ್ಲಿ ಸಿದ್ದರಾಮಯ್ಯನವರ ಅದೃಷ್ಟ ಚೆನ್ನಾಗಿದೆ ಅಂತ ಹೇಳಿದೆ, ಆದರೆ ಅಲ್ಲಿ ಪ್ರಧಾನಮಂತ್ರಿಗಳು ಆಗುವಂಥ ಚಾನ್ಸ್ ಇದೆಯಲ್ಲ, ಅದು ಸ್ವಲ್ಪ ಕ್ಷೀಣಿಸುತ್ತೆ ಅಂತ ಅನಿಸೋದು ತಪ್ಪಾಗಲಾರ್ದು. ಯಾಕೆಂತ ಹೇಳಿದ್ರೆ, ಕಳೆದ ಬಾರಿ 66 ಏನೋ ಗಳಿಸಿದ್ರು, ಈ ಸತಿ 75ರಿಂದ 80ವರೆಗೂ ಗಳಿಸ್ತೀವಿ ಅಂತ ಅಂದ್ಕೊಂಡಿದ್ರು. ಆದರೆ ಅವರ ದುರದೃಷ್ಟಕ್ಕೆ BJPಯಲ್ಲಿ ಕೇವಲ 32 ಸೀಟ್ಗಳಿಗೆ ಮಾತ್ರ ಆಗಿದೆ. ಹಾಗಾಗಿ ಅದರಲ್ಲೂ ಏನಂತ ಹೇಳಿದ್ರೆ, BJPಯಲ್ಲಿ ಅಚ್ಚರಿ ಆಗ್ಬೋದು ಅಂತ ಹೇಳಿದ್ರೆ, ಪ್ರಧಾನಮಂತ್ರಿಗಳು ಗೆದ್ದಿರೋದು ಕೇವಲ 1.5 ಲಕ್ಷದ ಅಂತರದಿಂದ. ಬೇರೆ ಕಡೆ ಎಲ್ಲ 11 ಲಕ್ಷ 12 ಲಕ್ಷದ ಅಂತರದಲ್ಲಿ ಗೆದ್ದಿರುವಂಥ ದೊಡ್ಡ ದಾಖಲೆಗಳು ಮಾಡಿರಬೇಕಾದ್ರೆ, ಗುಜರಾತಲ್ಲಿ ಅಷ್ಟೊಂದು ದಾಖಲೆ ಪ್ರಮಾಣದಲ್ಲಿ ಗೆದ್ದಿರಬೇಕಿದ್ದರೆ, ಪ್ರಧಾನಮಂತ್ರಿಗಳು ಅಂತ ಹೇಳಿದ್ರೆ ಅವರ ಗೆಲುವು ಹೇಗಿರಬೇಕಪ್ಪ ಅಂತ ಹೇಳಿದ್ರೆ, 1 ಸೈಡೆಡ್ ಮಾಸ್ ಗೆಲುವಾಗಬೇಕಾಗಿತ್ತು. ಆದರೆ ಈ ಸತಿ ಪ್ರಧಾನಮಂತ್ರಿಯವರು 1.5 ಲಕ್ಷ ಅಂತರದಿಂದ ಗೆದ್ದಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಉತ್ತರ ಪ್ರದೇಶದಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಯಾಕೆಂದರೆ ಈ ಸದ್ಯದ ಕ್ಷಣದಲ್ಲಿ ಇದ್ದಕ್ಕಿದ್ದಂಗೆ ಅಂತ ಹೇಳೋಕ್ಕಾಗ್ತಿಲ್ಲ. ಆದರೆ 1-2-3 ಹೇಳ್ಬೋದು ಅಂತ ಹೇಳಿದ್ರೆ, ಜಾತಿಯ ಧ್ರುವೀಕರಣ ಆಗಿದೆ. ಅಲ್ಲಿ ತುಂಬ ಜಾತಿಯ ಧ್ರುವೀಕರಣ ಆಗಿದೆ ಅಂತ ಹೇಳಿದ್ರು. ಇವರು ಹಿಂದುತ್ವವಾದ ಅಂತ ಹೇಳಿದ್ರು, ಜಾತಿಯ ಧ್ರುವೀಕರಣ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಕಾಂಗ್ರೆಸ್ ಘೋಷಿಸಿದಂಥ ಬಿಟ್ಟಿ ಭಾಗ್ಯ ಘೋಷಣೆ ಅಂದರೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ. ಇವತ್ತಿನೂ ಬೆಳಗ್ಗೆ ಬರಬೇಕಿದ್ರೆ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ. ಅಲ್ಲಿ ವಿಡಿಯೋ ಅಂತ ಹೇಳಿದ್ರೆ, ಲಕ್ನೋದಲ್ಲಿಂಥ ಕಾಂಗ್ರೆಸ್ ಕಚೇರಿ ಮುಂದೆ ಸುಮಾರು 1,000 ಜನ ಕ್ಯೂ ನಿಂತ್ಕೊಂಡಿದ್ದಾರೆ. ಏನಂತ ಹೇಳಿದ್ರೆ, ಕಾಂಗ್ರೆಸ್ ಅವರು ಕೊಟ್ಟಂಥ ಗ್ಯಾರಂಟಿ ಕಾರ್ಡ್ನ ಹಿಡ್ಕೊಂಬಂದು ಕೊಟ್ಟಿದ್ದಾರೆ, ಯಾವಾಗ ನಮಗೆ 1 ಲಕ್ಷ ಕೊಡ್ತೀರಿ ಅಂತ. ಇದು ಅವರಿಗೆ ತಿರುಗುಬಾಣ ಆಗ್ಬೋದು. ಆದರೆ ಅವರಿಗೆ ಅದು ಕೊಟ್ಟಿದ್ದಾರೆ, ಆದರೆ ಯಾರಿಗೂ ಗೊತ್ತಿಲ್ಲ ತಾವು ಅಧಿಕಾರಿಗೆ ಬಂದರೆ ಅಂತ ಸುಲಭವಾಗಿ ಹೇಳ್ತಾರೆ. ನಾವು ಅಧಿಕಾರಿಗೆ ಬರಲಿಲ್ಲ, ಕೊಡೋಕ್ಕಾಗಿಲ್ಲ ಅಂತ ಕಾಂಗ್ರೆಸ್ ಅವರು ಹೇಳಿದ್ರು ಅಂತಾರೆ. ಸೊ ಆದರೆ ಯೋಗಿಯವರಿಗೆ ಹೊಡೆತ ಅಂತೂ ಬಿದ್ದಿದೆ. ಕಾಂಗ್ರೆಸ್ನವರ ಈ
ಏನು ಕುತಂತ್ರಗಾರಿಕೆ ಇತ್ತಲ್ಲ ಅದು ಅತ್ಯುತ್ತಮ ವರ್ಕ್ ಆಗಿರೋದ್ರಿಂದ ಯೋಗಿಯವರವಾಗಿದೆ. ಹಾಗಾಗಿ ಅತ್ಯುತ್ತಮವಾದ ಕೆಲಸ ಮಾಡಿದಂಥ ಕೇಂದ್ರದಲ್ಲಿ ಒಳ್ಳೆಯ ಪ್ರಬಲವಾದಂಥ ಏನು ಸಂಸದೆ ಮತ್ತು ಒಳ್ಳೆಯ ಮಾತುಗಾರ್ತಿ ಮತ್ತು ಒಳ್ಳೆಯ ಕೆಲಸಗಾರ್ತಿ ಮತ್ತು ಒಳ್ಳೆಯ ಸಚಿವೆ ಅಂತ ಅನ್ಸ್ಕೊಂಡಿದ್ದಂಥ ಸ್ಮೃತಿ ಇರಾನಿ ಕಳೆದ ಬಾರಿ ರಾಹುಲ್ ಗಾಂಧಿಯನ್ನು ಅಂಥವನ್ನೇ ಸ್ಮೃತಿಯಿಂದ ಅಮೇಥಿಯಲ್ಲಿ ಸೋಲಿಸಿದಂಥವರು ಈ ಸತಿ ಸೋನಿಯಾ ಗಾಂಧಿಯವರ ಆತ್ಮೀಯ ಬಲಗೈ ಬಂಟನ ಎದುರುಗಡೆ ಸೋತಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಉತ್ತರ ಅಂದರೆ ನಾವು ಕಾಶಿ ನೋಡಿದ್ವಿ, ಕಾಶಿ ಆಯಿತು, ಅಯೋಧ್ಯೆ ಆಯಿತು, ಮುಂದೆ ಯಾವುದಪ್ಪ ಅಂದರೆ ಮಥುರಾ ಅಂತ ನೋಡ್ತಿದ್ವಿ. ಮಥುರಾದಲ್ಲೂ ಸಹ ಮಥುರಾ MP ಏನು ಇದ್ದಾರೆ ಹೇಮಮಾಲಿನಿ, ಖ್ಯಾತ ಹಿಂದಿ ಚಲನಚಿತ್ರ ನಟಿ, ಆಕೆ ಸಹ ಸೋತಿದ್ದಾರೆ. ಸೊ ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಏನು ಎಲ್ಲವೂ ಸರಿ ಇಲ್ಲ ಅಂತ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗೋಕ್ಕೆ ಶಿವಕುಮಾರ್ ಅವರಿಗೆ ಚಾನ್ಸ್ ಯಾವ ರೀತಿ ತಪ್ಪಾಗ್ತಾ ಇದೆಯೋ ಅದೇ ರೀತಿ ಅಲ್ಲೂ ಸಹ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಸಹ ತಪ್ಪಾಗತ್ತೆ, ಅದು ಮುಖ್ಯಮಂತ್ರಿಯಿಂದ ಪ್ರಧಾನಮಂತ್ರಿಗಳಾಗುವಂಥ ಪಟ್ಟ ಆಗತ್ತೆ, ತಪ್ಪು ಹೋಗ್ಬೋದು ಅಂತ ಅಂದ್ಕೊಳ್ತಿದ್ರು. ಆದರೆ ಇವರ ಶಿವಕುಮಾರ್ ಮತ್ತು ಯೋಗಿಯವರ ರಾಜಕೀಯನ ನೋಡ್ತು ಅಂತ ಹೇಳಿದ್ರೆ ಖಂಡಿತವಾಗಲೂ ಅವರಿಬ್ಬರಿಗೂ ಈ ಎರಡನ್ನೂ ಮೆಟ್ಟಿ ಮೀರಬಲ್ಲಂಥ ಒಂದು ತಾಕತ್ತಿದೆ, ಶಕ್ತಿ ಇದೆ. ಹಾಗಾಗಿ ಅದನ್ನು ಸದ್ಬಳಕೆ ಮಾಡ್ಕೊಳ್ತಾರೆ ಅನ್ನೋದೇ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಇನ್ನು ಕರ್ನಾಟಕದ ರಾಜ್ಯದ ಕಡೆಗೆ ಬರೋಣ. ಕರ್ನಾಟಕ ರಾಜ್ಯದಲ್ಲಿ ಈ ಸತಿ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರಬಂತ ಸರ್ಕಾರ. ಯಾತಕ್ಕೆ ಪ್ರಜಾಪ್ರಭುತ್ವ ಬಂತು ಅಂತ ಹೇಳಿದ್ರೆ ನಮ್ಮ 1947 ಇಸ್ವಿಯಲ್ಲಿ ನಮಗೆ ಸ್ವತಂತ್ರ ಬಂತು. ಸ್ವತಂತ್ರ ಬಂದಾಗ ಇಡೀ ದೇಶ ಅಂದರೆ 525 ಸಣ್ಣ ಸಣ್ಣ ರಾಜ್ಯಗಳಾಗಿತ್ತು. ಅವ್ರನ್ನೆಲ್ಲ ಸೇರಿಸಿ ಅಂದರೆ ರಾಜವಂಶಾಡಳಿತ ಇತ್ತು. ರಾಜವಂಶಾಡಳಿತ ಇದ್ದಾಗ ಸರಿ ಹೋಗೋದಿಲ್ಲ, ಹಾಗೆ ಪ್ರಜೆಗಳಿಗೆ ಅಧಿಕಾರ ಸಿಗಬೇಕು ಅಂತ ಪ್ರಜಾಪ್ರಭುತ್ವ ಬಂತು. ಆದರೆ ದುರಾದೃಷ್ಟವಶಾತ್ ಪ್ರಜಾಪ್ರಭುತ್ವ ಬಂತು ಅಂತ ಹೇಳಿದ್ರೆ ವಂಶ ಪಾರಂಪರ್ಯ ನಾಶ ಆಗಿಲ್ಲ ಅನ್ನೋದಕ್ಕೆ ಈ ಬಾರಿಯ ಕರ್ನಾಟಕದ ಲೋಕಸಭಾ ಚುನಾವಣೆಯೇ ಸಾಕ್ಷಿ. ಯಾಕಪ್ಪ ಅಂತ ಹೇಳಿದ್ರೆ ಸುಮಾರು 12 ಜನ ಅಂದರೆ ರಾಜಕೀಯ ಸಂಬಂಧಪಟ್ಟಂಥ ಅವರ ತಮ್ಮ ವಂಶ ಪಾರಂಪರ್ಯಕ್ಕೆ ಕೊಟ್ಟಿದ್ದಾರೆ. JDSನಿಂದ 1 ಅಂತ ಹೇಳಿದ್ರೆ JDS ಅವರ ಸ್ವತಃ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣನೇ ಕೊಟ್ಟಿದ್ದಾರೆ. ಇಲ್ಲಿ BJP ಅವ್ರದ್ದು ಅಲ್ಲಿ 2 ಕೊಟ್ಟಿದ್ದಾರೆ. ಒಂದು ಯಡಿಯೂರಪ್ಪ ಅವರ ಮಗ ಮತ್ತು ರಾಜ್ಯಾಧ್ಯಕ್ಷ ಆದಂಥ ವಿಜಯೇಂದ್ರ ಅವರ ಸ್ವಂತ ಅಣ್ಣ ರಾಘವೇಂದ್ರ ಅವರು ಕೊಟ್ಟಿದ್ದರೆ, ಎರಡನೇದು ಅಂತ ಹೇಳಿದ್ರೆ ಹಾಲಿ ಸಂಸದರಾಗಿದ್ದಂಥ ಸಿದ್ದೇಶ್ ಅವರ ಹೆಂಡತಿ ಕೊಟ್ಟಿದ್ದರು. ಸೊ ಅಲ್ಲೂ ಸಹ 2 ಕೊಟ್ಟಿದ್ದರೆ. ಇನ್ನು ಕಾಂಗ್ರೆಸ್ಸಲ್ಲಂತೂ ಈಗಾಗಲೇ ಹಿಂದಿನ ಸತಿನೂ ಹೇಳಿದ್ದೆ, ಕರ್ನಾಟಕದಲ್ಲಿ ಅವರಿಗೆ ಈ ಚುನಾವಣೆಯಲ್ಲಿ ಸ್ಪರ್ಧಿಸೋಕ್ಕೆ ಯಾರು ಹಿಂದೇಟಾಗ್ತಿದ್ರು, ಅದಕ್ಕೋಸ್ಕರ ಅವರಿಗೆ ಅಭ್ಯರ್ಥಿಗಳೇ ಸಿಗ್ತಾ ಇರಲ್ಲ. ಹಾಗಾಗಿ ಸಚಿವರೇ ನಿಂತ್ಕೊಳ್ಬೇಕು ಅಂತ ಹೇಳಿದಾಗ ಸಾಕಷ್ಟು ಸಚಿವರು ನಾವು ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಹಾಗೆ ನಿಂತ್ಕೊಳ್ಳಿಲ್ಲ ಅಂದರೆ ಏನು ಮಾಡಬೇಕು ಅಂತ ಹೇಳಿದಾಗ ಅವ್ರಿಗೊಂದು ಕಂಡಿಟ್ಕೊಂಡಿದೆ ಅಂದರೆ ಅವರ ತಮ್ಮ ಅಣ್ಣ ತಮ್ಮಂದ್ರಿಗೋ ಇಲ್ಲ ತಮ್ಮ ಅಳಿಯಂದ್ರಿಗೋ ಇಲ್ಲ ತಮ್ಮ ಮಕ್ಕಳಿಗೂ ಕೊಡಬೇಕು ಅಂತ ಹೇಳಿ 9 ಜನಕ್ಕೆ ಕೊಟ್ಟಿದ್ದಾರೆ. ಸೊ ಈ ರೀತಿ ಅದಕ್ಕೆ ಕೊಟ್ಟಿರೋದ್ರಲ್ಲಿ ಗೆದ್ದಿರೋರು ಎಷ್ಟಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಒಂದೇನೆಂದರೆ ಜನ ಒಂದು ಸ್ವಲ್ಪ ಒಳ್ಳೆಯ ತೀರ್ಮಾನ ಮಾಡಿದ್ದಾರೆ. ಈ 9 ಒಟ್ಟು 12 ಜನ ಪಕ್ಷಾತೀತವಾಗಿ ಒಟ್ಟು 12 ಜನ BJP, ಕಾಂಗ್ರೆಸ್ ಮತ್ತು JDS ಯಾವುದೇ ಪಕ್ಷದ ಭೇದವಿಲ್ಲದೆ ಎಲ್ಲರೂ ಸಹ ತಮ್ಮ ಕುಟುಂಬದವರಿಗೆ ಕೊಟ್ಟಿರೋದ್ರಲ್ಲಿ ಅದರಲ್ಲಿ ಕೇವಲ 4 ಜನ ಗೆದ್ದಿದ್ದಾರೆ. ಅದೊಂದು ಒಳ್ಳೆಯ ಒಂದು ಸುದ್ದಿ ಅಂತ ಹೇಳ್ಬೋದು. ಇನ್ನು ಮುಂದೆ ಆದರೂ ಯಾವುದೇ ಪ್ರಜೆಗಳು ಒಂದು ಸತಿ ಅವರು ಮತ ಹಾಕಬೇಕಿದ್ರೆ ಈ ಪ್ರಜಾಪ್ರಭುತ್ವದ ಆಶಯದಂತೆ ಅದನ್ನು ನೋಡೋಣ. ಯಾರೇ ಪಕ್ಷ ಆಗಿರಲಿ ಅವರು ತಮ್ಮ ಸ್ವಕುಟುಂಬದವರಿಗೆ ಅಥವಾ ಅವರಿಗೆ ಅಧಿಕಾರ ಸ್ವಕುಟುಂಬದವರಿಗೆ ಮತ್ತೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅಧಿಕಾರ. ಈಗ ತಂದೆ ಇದ್ದರೆ ಮಗನ ಕೊಡಬಾರ್ದು, ತಂದೆ ಬಿಟ್ಟು ಮೊದಲನ್ನು ಕೊಡಬೇಕು, ಅಥವಾ ತಂದೆ ಅಧಿಕಾರ ಮುಗಿದ ಮೇಲೆ ಮಗನ ಕೊಡಬೇಕು, ಆ ಥರ ಇರಬೇಕು. ಹೊರತು ಕೊಡಬಾರ್ದು ಅನ್ನೋದನ್ನು ನೋಡಿಕೊಂಡು ಮನೆಗೊಬ್ಬನಿಗೆ ಕೊಡೋಂಥ ಅಂದರೆ ಅವನ್ನ ಗೆಲ್ಲಿಸುವಂಥ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ. ಇನ್ನೊಂದು ಈ ಚುನಾವಣೆಯಲ್ಲಿ ಒಂದು ಕರ್ನಾಟಕದ ರಾಜ್ಯಕ್ಕೆ ಬಂತು ಅಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿಗಳು 3 ಜನ ನಿಂತಿದ್ದರು. ಈ ಸತಿ 3 ಜನನೂ ಗೆದ್ದಿದ್ದಾರೆ. ಮೊದಲನೇದಾಗಿ ಜಗದೀಶ್ ಶೆಟ್ಟರ್ ಅವರು ಸಹ ಬೆಳಗಾವಿಲಿ ನಿಂತಿದ್ದರು. ಬೆಳಗಾವಿಲಿ ಜಗದೀಶ್ ಶೆಟ್ಟರ್ ಅವರು ಮೃಣಾಲ್ ಹೆಬ್ಬಾಳ್ಕರ್ ಅವರ ವಿರುದ್ಧ ಗೆದ್ದಿತ್ತು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಸ್ಟಾರ್ ಚಂದ್ರು ಎದುರುಗಡೆ, ಅವರು ಮಾಜಿ ಮುಖ್ಯಮಂತ್ರಿಗಳು, ಅವರು ಸಹ ಸ್ಟಾರ್ ಚಂದ್ರು ಎದುರುಗಡೆ ಗೆದ್ದಿದ್ದಾರೆ. ಇನ್ನೊಬ್ಬರು ಬಸವರಾಜ ಬೊಮ್ಮಾಯಿ ಅವರು ಹಾವೇರಿಯಲ್ಲಿ ನಿಂತಿದ್ದರು. ಬೇಡ ಕಡೆಯವರೆಗೂ ಅವರಿಗೆ ನಾನು ರಾಜ್ಯದಲ್ಲೇ ಇರ್ತೀನಿ, ರಾಷ್ಟ್ರ ರಾಜಕಾರಣ ಬೇಡ ಅಂತಿದ್ರು. ಆದರೆ ಸ್ವತಃ ಖುದ್ದು ಪ್ರಧಾನಮಂತ್ರಿಗಳೇ ಅವರಿಗೆ ಕಾಗದ ಬರೆದು ಅವ್ರನ್ನ ಗೆಲ್ಲಿಸಿದ್ದಾರೆ. ಸೊ ಹಾಗಾಗಿ ಈ ಬಾರಿ ವಿಶೇಷತೆ ಅಂತ ಹೇಳಿದ್ರೆ ಕರ್ನಾಟಕದಿಂದ 3 ಮುಖ್ಯಮಂತ್ರಿಗಳು ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲರೂ ಸಹ ಕುಮಾರಸ್ವಾಮಿಯವರು 2ನೇ ಸತಿ ಹೋಗ್ತಿದ್ದಾರೆ. ಆಗಲೇ ಒಂದು ಸತಿ ಕನಕಪುರದಲ್ಲಿ ಶಾಸಕರಾಗಿದ್ದರು ಅವರು. ಈ ಸತಿ ಕುಮಾರಸ್ವಾಮಿ 2ನೇ ಸತಿ ಹೋಗ್ತಿದ್ದಾರೆ. ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿ ಅವರು 1ನೇ ಸತಿಯಲ್ಲಿಗೆ ಹೋಗ್ತಾ ಇರೋದೊಂದು ವಿಶೇಷ. ಮತ್ತು ಇನ್ನೊಂದೇನಂತ ಹೇಳಿದ್ರೆ ಈ ಸತಿ 3 ಜನದ ಶಾಸಕರು ಆಯ್ಕೆಯಾಗಿದ್ದಾರೆ. 3 ಜನ ಶಾಸಕರಾಗಿರೋದನ್ನ 3 ಉಪಚುನಾವಣೆಗಳು ಬರ್ತಾ ಇದೆ.
ಒಂದು ಬಳ್ಳಾರಿಯಲ್ಲಿ ಅಲ್ಲಿ ತುಕಾರಾಮ್ ಅವರು ಗೆದ್ದಿದ್ದಾರೆ, ಶ್ರೀರಾಮುಲು ಎದುರುಗಡೆ ಬಳ್ಳಾರಿಯಲ್ಲಿ ಗೆದ್ದಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಉಪಚುನಾವಣೆ ನಡೀಬೇಕಾಗಿದೆ. ಮತ್ತೊಂದು ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಶಾಸಕರಾಗಿದ್ದರು, ಅವ್ರು ಗೆದ್ದಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಬಂದಿದ್ದಾರೆ. ಮತ್ತು ಹಾವೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು. ಸೊ ಹಾಗಾಗಿ ಬಳ್ಳಾರಿ, ಹಾವೇರಿ ಮತ್ತು ರಾಮನಗರ ಇಲ್ಲಿ 3 ಉಪಚುನಾವಣೆಗಳು ನಡೀಬೇಕಾಗಿದೆ. ಇನ್ನೂ ಒಂದು ಕುತೂಹಲ ಅಂತ ಹೇಳಿದ್ರೆ, ಸಮಾಜಕ್ಕೆ ಸರ್ವಸ್ವ ಅಂತ ಹೇಳಬೇಕಿದ್ದ ಯಾರಾದರೂ 3 ಜನ ಇದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಯೋಧ, ಒಬ್ಬ ರಾಜ ಮತ್ತು ಇನ್ನೊಬ್ಬ ವೈದ್ಯ. ಇವರು ತಮ್ಮ ಸ್ವಂತಕ್ಕಿಂತ ಸಮಾಜಕ್ಕೋಸ್ಕರ ಇರ್ತಾರೆ. ಈ ಬಾರಿ ಕುತೂಹಲ ಅಂತ ಹೇಳಿದ್ರೆ 3 ಜನ ಇಂಥವ್ರನ್ನ ಕರ್ನಾಟಕದಿಂದ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಯೋಧ ಅಂದಿದ ತಕ್ಷಣ ನಮಗೆ ಗೊತ್ತಿದೆ, ಅಲ್ಲಿ ಬ್ರಿಜೇಶ್ ಚೌಟ, ದಕ್ಷಿಣ ಕನ್ನಡದಿಂದ ಆಯ್ಕೆ ಮಾಡಿರುವಂಥ ಬ್ರಿಜೇಶ್ ಚೌಟ ಅವರು, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಯೋಧರು ಅಲ್ಲಿಂದ ಆಯ್ಕೆಯಾಗಿದ್ದಾರೆ. ಇನ್ನು ವೈದ್ಯ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತು, ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಿದಂಥ ವೈದ್ಯ ಮಂಜುನಾಥ್ ಈಗಾಗಲೇ ನಮಗೆಲ್ಲರಿಗೂ ಗೊತ್ತು. ಅತ್ಯಂತ ದೇಶ ಕಂಡ ಅತ್ಯಂತ ಒಳ್ಳೆಯ ಹೃದ್ರೋಗ ತಜ್ಞ ಅಂತ ಹೇಳ್ಬೋದು. ತಮ್ಮ ಅಧಿಕಾರಾವಧಿಯಲ್ಲಿ ಎಷ್ಟು ಜನಕ್ಕೆ ಸಹಾಯ ಮಾಡ್ಬೋದು ಅಷ್ಟು ಜನನ ತಮ್ಮ ಇದರಿಂದನೂ ಜಯದೇವ ಹೃದ್ರೋಗ ಸಂಸ್ಥೆಯ ಮುಖಾಂತರ ಮಾಡಿದ್ದಾರೆ, ವೈದ್ಯರು ಬಂದಿದ್ದಾರೆ. ಇನ್ನು ರಾಜ ಅಂತ ತಗೊಳ್ತು ಅಂತ ಹೇಳಿದ್ರೆ ಯದುವೀರ್, ಮೈಸೂರಿನ ಯದುವೀರ್ ಒಡೆಯರವರು ಗೆದ್ದಿದ್ದಾರೆ. ಹಾಗಾಗಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಅಂದ್ಕೊಂಡಂಥ ರಾಜ, ವೈದ್ಯ ಮತ್ತು ಯೋಧ ಗೆದ್ದಿರೋದು ಸಹ ಇದು ಒಂದು ಕುತೂಹಲಕಾರಿ ವಿಷಯ ಆಗಿದೆ. ಇನ್ನೆಲ್ಲದಕ್ಕಿಂತ ಹೆಚ್ಚಾಗಿ ಕಡೆಯದಾಗಿ ಅಂತಿಮವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ ಹೇಳ್ತಾ ಇದ್ರು. ಆಮೇಲೆ ಸಬ್ಕಾ ವಿಶ್ವಾಸ್ ಅಂತ ಒಂದೊಂದು ಸೇರಿಸ್ಕೊಂಡು ಪ್ರಧಾನಮಂತ್ರಿಗಳು ಎಲ್ಲರೂ ಸೇರಿಕೊಂಡು ವಿಕಸಿತ ಭಾರತನ ತೊಗೊಂಡು ಬರಬೇಕು ಅಂತ ಹೋದರು. ಸೊ ಇವರು ಹೇಳಿದರು, ಸಿರ್ಫ್ ಟ್ರೈಲರ್ ಹೇ, ಪಿಕ್ಚರ್ ಅಭಿ ತೋ ಬಾಕಿ ಹೇ ಅಂತ ಹೇಳಿದರು. ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳಿದರು. ಆದರೆ ಈಗಾಗಲೇ ಮೊದಲನೇ ಸತಿ ಹೇಳ್ದಂಗೆ ಅಬ್ ಕಿ ಬಾರ್ 400 ಪಾರ್ ಬದಲಾಗಿ ಅಬ್ ಕಿ ಬಾರ್ ಸಮ್ಮಿಶ್ರ ಸರ್ಕಾರ ಅಂತ ಆಗಿರೋದ್ರಿಂದ ಇವರು ಏನೇನು ಅಂದ್ಕೊಂಡಿದ್ರಲ್ಲ ಆ ಟ್ರೈಲರಿಂದ ಇವಾಗ ಬಿ ಪಿಕ್ಚರ್ ಬಾಕಿ ಅನ್ನೋದು ಅದು ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ಅದು ಎಲ್ಲನೂ ಸಹ ಬರುತ್ತೋ ಇಲ್ವೋ ಅನ್ನೋದು ಒಂದು ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಒಟ್ಟಿನಲ್ಲಿ ಈ ಚುನಾವಣೆಯಲ್ಲಿ ಎಷ್ಟೇ ಜನ ಕಟ್ ಮಾಡ್ಕೋಬೋದು, ಎಷ್ಟೇ ಖರ್ಚು ಮಾಡ್ಬೋದು, ರಾಜಕಾರಣಿಗಳು ಎಷ್ಟೇ ಖರ್ಚು ಮಾಡಿದ್ರು ಅಂತಿಮವಾಗಿ ಜನ ನಮ್ಮ ಕೈಯಲ್ಲೇ ಅಧಿಕಾರ ಇದೆ ಅನ್ನೋದನ್ನು ತೋರಿಸಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಏನಂತೀರಿ?